ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರೋ ಯೂಟ್ಯೂಬರ್ಗಳು ವಾಟ್ ಎವರ್ ಸೋಷಿಯಲ್ ಮೀಡಿಯಾನೆಲ್ಲ ಯಾರು ಅಥವಾ ಯಾರೇ ಆಗಿರಲಿ ಹೂ ಎವರ್ ಇಟ್ ಈಸ್ ಅಪಪ್ರಚಾರ ಮಾಡಲೆಂದೇ ಅವರಿಗೆ ಹಣವನ್ನು ಕೊಡಲಾಗುತ್ತಿದೆ ಎಂಬುದು ಒಂದು ಆರೋಪ. ಅದನ್ನು ನೀವು ಯಾಕೆ ಇಡಿನವ್ರು ಚೆಕ್ ಮಾಡಬಾರ್ದು ಅಂತ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪತ್ರ ಬರೆದಿದ್ದರು ಗೃಹ ಇಲಾಖೆಗೆ, ಕೇಂದ್ರ ಗೃಹ ಇಲಾಖೆ. ಅವರ ಆದೇಶದ ಮೇರೆಗೆ ಈಗ ಅದರದ್ದು ಪ್ರಾಥಮಿಕ ತನಿಖೆಯನ್ನು ಅವರು ಪ್ರಾರಂಭ ಮಾಡ್ಕೊಂಡಿದ್ದಾರಂತೆ. ಎಲ್ಲಿಂದ ಬಂದಿದೆಯಾ, ಫಸ್ಟ್ ಬಂದಿದೆಯಾ ಆಗಬೇಕು, ಆಮೇಲೆ ಬಂದಿದ್ದರೆ ಯಾರಿಗೆ, ಅದಾದಮೇಲೆ ಎಲ್ಲಿಂದ ಅದಾಗಬೇಕು. ನೋಡೋಣ ಇಡಿ ಅವರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಅಂದರೆ ಆ್ಯಸ್ ಎನ್ ಇಶ್ಯೂ, ವ್ಯಕ್ತಿ ಅಂತಲ್ಲ, ಎಕ್ಸ್ಗೆ ಬಂದಿದೆ ದುಡ್ಡು, ವೈಗೆ ಬಂದಿದೆ ಅಂತಲ್ಲ ಇದು. ನೋಡೋಣ, ವಿ ವಿಲ್ ಸಿ. ಈ ಮಧ್ಯೆ ಅದು ಯಾರೋ ಮಟ್ಟಣ್ಣನವರ್, ಯಾರೋ ಸಮೀರ್, ಈ ಥರ ಯಾರ್ಯಾರ್ದೋ ಮೇಲೆ ಮಂಡ್ಯನಲ್ಲಿ BJP ಕಾರ್ಯಕರ್ತರು SP-ಗೆ ದೂರು ಕೊಟ್ಟಿದ್ದಾರೆ. ದೇವಸ್ಥಾನದ ಗೌರವಕ್ಕೆ ಧಕ್ಕೆ ಆಗಬಾರದು ಮತ್ತು ಈ ದೇವಸ್ಥಾನದಲ್ಲಿ ಯೂಟ್ಯೂಬ್ಗಳ ಮೂಲಕ ಮಾಡುವಂಥ ಅಪಪ್ರಚಾರದ ಹಿಂದೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಮಾಧ್ಯಮದ ವರದಿಗಳ ಹಿನ್ನೆಲೆಯಲ್ಲಿ ಗೃಹ ಮಂತ್ರಿಗಳಿಗೆ ಪತ್ರ ಬರೆದು ಇದರಿಂದ ಏನಾದರೂ ವಿದೇಶಿ ಷಡ್ಯಂತ್ರ ಇದೆಯಾ, ಒಂದು ಸ್ಪಷ್ಟನೆ ಕೊಡಬೇಕಾದ್ರೆ ಇದನ್ನು ತನಿಖೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. 98 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಕಾಣೆ ಪ್ರಕರಣಕ್ಕೆ ನಾಟಕೀಯ ತಿರುವು ಸಿಕ್ಕಿದೆ. ಸುಜಾತಾ ಭಟ್ ಕಳೆದು ಹೋದ ಮಗಳು ಅನನ್ಯ ಭಟ್ ಎಂದೇಳಿ ಒಂದು ಫೋಟೋ ಕೊಟ್ಟಿದ್ರು. ಅದರ ಹಿಂದಿನ ಸಂಪೂರ್ಣ ಸತ್ಯವನ್ನ ಈಗ ವಿಜಯ್ ಎಂಬುವರು ಹೊರಹಾಕಿದ್ದಾರೆ. ನನ್ನ ಸಹೋದರಿ ವಾಸಂತಿಯ ಫೋಟೋ ಅದು ಅಂತ ಪಬ್ಲಿಕ್ ಟಿವಿಗೆ ಹೇಳಿಕೆ ಕೊಟ್ಟರು. ಇನ್ನು ಸುಜಾತಾ ಭಟ್ ಕೂಡ ನಾನು ಒಂದು ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ತಮ್ಮ ವಿವಾಹ, ಮಗಳ ಜನನ, ಸಾಕಿದ್ಯಾರು, ಯಾವಾಗ ಕಾಣೆಯಾದ್ರು ಮತ್ತು ತಾನು ಅನುಭವಿಸಿದಂತಹ ಕಷ್ಟ ಎಂಥದ್ದು, ಇದೆಲ್ಲದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಜುಲೈ 15ನೇ ತಾರೀಕು ಅವರು SIT ಮುಂದೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರಲ್ಲ, ಈಗ SIT ಅದಕ್ಕೆ ಏನು ಈ ಪ್ರಕರಣವನ್ನು SITಗೆ ಹಸ್ತಾಂತರ ಮಾಡಿದ್ದಾರೆ, ಅನನ್ಯ ಭಟ್ ಪ್ರಕರಣವನ್ನ. ಬೇಸರ ಆಯ್ತು ಸರ್. ನನ್ನ ತಂಗಿ ಫೋಟೋ ಬಂದ್ಬಿಟ್ಟು ಯಾರು ತಗೊಂಡು ಹೋಗ್ಬಿಟ್ಟು ನನ್ನ ಮಗಳು ಅಂತ ಹೇಳಿದ್ರೆ ಯಾರಿಗಾದ್ರೂ ಬೇಸರ ಆಗೋಲ್ಲ. ಫೋಟೋನ್ನೇ ಫೇಕ್ ಮಾಡಿದ್ದಾರೆ, ಅದೆಲ್ಲ ಹಾಕಿ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಲ್ಲ. ಓದಿದ್ದು ಇಲ್ಲಿ ಕೂರ್ಗಲ್ಲೇ ಓದಿದ್ದು. ಅವ್ರು ಕೆಲಸ ಮಾಡ್ತಾ ಇದ್ದು ಬ್ಯಾಂಗ್ಳೂರ್ ರಾಮಯ್ಯ ಹಾಸ್ಪಿಟಲ್. ಅಲ್ಲಿ ಪ್ರೀತಿ ಮಾಡಿ ಶ್ರೀವಾಸ್ತವ್ ಅಂತ, ಅಲ್ಲಿ ಮದುವೆ ಆಗಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಮದುವೆ ಆಗಿ 1 ತಿಂಗಳಲ್ಲಿ ಮಿಸ್ ಆಗಿ ಆಮೇಲೆ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು 24 ಡೇಸ್ ಅಲ್ಲಿ ಡಿಕಂಪೋಸ್ ಆದ ಬಾಡಿ ಸಿಕ್ತು. ಅಲ್ಲಿ ಪೊಲೀಸ್ ಅವರೇ ಡಿಕಂಪೋಸ್ ಆದ ಬಾಡಿ ಅವರೇ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಮಾಜರೆಲ್ಲ ಮಾಡಿ ಅಲ್ಲೇ ಅವ್ರ ಅಂತ್ಯಕ್ರಿಯೆ ಮಾಡಿದ್ದು. ಸ್ಟೇಷನ್ ಅಲ್ಲಿ ಇದಿಟ್ಟಿದ್ರು ಅವಳು ಬಟ್ಟೆ ಗಿಟ್ಟೆ ಎಲ್ಲ, ತಾಲಿ ಎಲ್ಲ. ಅದು ನೋಡ್ಬಿಟ್ಟು ನಮ್ಮ ಸಿಸ್ಟರ್ ಇನ್ನೊಬ್ರು ಇದ್ದಾರೆ, ಅವರು ಐಡೆಂಟಿಫೈ ಮಾಡಿ ಅವಳದೇ ಬಾಡಿ ಅಂತ ಐಡೆಂಟಿಫೈ. ಸಡನ್ ಆಗಿ ಮಿಸ್ಸಿಂಗ್ ಆಗೋಯ್ತು ಅಷ್ಟೇ. 2003 ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು. ಹಾಗಾಗಿ ಏನಾದ್ರೂ ನನ್ನ ಮಗಳು ಅಸ್ಥಿ ಸಿಕ್ಕಿದ್ರೆ ಸತ್ತು ಹೋಗಿರಬಹುದು. ಅಲ್ಲೇ ಸತ್ತು ಹೋಗಿದ್ರೆ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಹೇಳಿ ನಾನು ಅಪ್ರೋಚ್ ಮಾಡಿದ್ದೀನಿ. ಅದಾದ ಮೇಲೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳದ್ದು ಏನು ಅಂತ್ಯ ಇದನ್ನ ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಅಂತ ಕೊಡಕ್ಕೆ ಅಂತ ಹೋಗಿದ್ದೆ. ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ. ಅವರು ಹೆದರಿಸಿ ನನ್ನನ್ನ ಕಳಿಸಿದ್ರು ವಾಪಸ್. ನನ್ನ ಮಗಳು ಇದ್ದಿದ್ದು ಸತ್ಯ, ಅನನ್ಯ ಭಟ್. ಆಮೇಲೆ ಫೋಟೋ ಹೋಲಿಕೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಅವ್ರದ್ದು ಯಾರ್ದು ಫೋಟೋ ನನ್ನ ಹತ್ರ ಇಲ್ಲ. ನನ್ನ ಮಗಳು ಹುಟ್ಟಿದ್ದು ಸತ್ಯ, ಅನನ್ಯ ಭಟ್. ಸರ್, ಅವರು ಅಸ್ಥಿನ ಮಾತ್ರ ಕೊಡಿ, ನಾನು ಸಂಪ್ರದಾಯ ಪ್ರಕಾರ ಮಾಡ್ತೀನಿ ಅಂತ ಕೇಳ್ತಿದ್ದಾರೆ ಸರ್. ಅಲ್ಲ, ಅವ್ರು ಕಂಪ್ಲೇಂಟೇ ಕೊಟ್ಟಿಲ್ಲ ಅಲ್ವಾ ಸರ್? ಹಂಗಾದ್ರೆ ನನಗೆ ಗೊತ್ತಿಲ್ಲ. 23 ವರ್ಷದ ಹಿಂದೆನೋ 22 ವರ್ಷದ ಹಿಂದೆನೋ ಆಗಿರೋ ಘಟನೆ. ಹಾಗೆ FIR ಆಗಿಲ್ಲ, ತಗೊಂಡಿಲ್ಲ ಅಂತ ಇವ್ರು ತಗೊಂಡಿಲ್ಲ ಅಂತಾರೆ. ಬಟ್ ಇವರಂತಾರೆ ನಾನು CBI ಹತ್ರ ಏನೋ ಸ್ಟೆನೋ ಆಗಿದ್ದೆ. CBI ಎಲ್ಲೋ ಸ್ಟೆನೋ ಆದಮೇಲೆ ಒಂದಷ್ಟು ನಾಲೆಡ್ಜ್ ಇರುತ್ತೆ ಅಲ್ವಾ, ಏನು ಮಾಡಬೇಕು. ಒಂದು FIR ಯಾರು ದೂರ ತಗೊಳ್ಳಿಲ್ಲ ಅಂದ ತಕ್ಷಣ ಮಗಳನ್ನು ಕಳ್ಕೊಂಡವರು ಹಾಗೆ ಸುಮ್ಮನೆ ಆಗ್ಬಿಡ್ತಾರ? ಯಾರಿಗಾರದು ಮೂಗರ್ಜಿನಾದರೂ ಬರೀತಾರೆ, ನನ್ನ ಮಗಳು ನಿಂಗೆ ಕಾಣೆ ಆಗಿದ್ದಾರೆ, ಹಿಂಗೊಂದು ದೂರು ತಗೊಳ್ಳಲ್ಲ ಅಂತಾರೆ, ನಾನು ಏನು ಮಾಡಬೇಕು ಅಂತ ಸಹಾಯ ಮಾಡಿ. ಇಟ್ಸ್ ವೆರಿ ಸ್ಟ್ರೇಂಜ್. ನನಗೆ ಈ ಪ್ರಕರಣ ಅರ್ಥ ಆಗ್ತಿಲ್ಲ. ಆ ಲೇಡಿ ಅವ್ರು ಹೇಳೋದು, ಅದು ಒಂದು ಹೆಂಗಸು ತನಗೆ ಹುಟ್ಟಿಲ್ಲದ ಮಗುವನ್ನು ನನ್ನ ಮಗು ಅಂತ ಹೇಳುತ್ತಾ ಅನ್ನೋ ಅನುಮಾನ ನನ್ನನ್ನು ಕಾಡುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಅದಕ್ಕೆ ಪೂರಕವಾದಂತಹ ಬೇಸಿಕ್ ಡೀಟೇಲ್ಸ್ ಡಾಟಾನೂ ಬರ್ತಾ ಇಲ್ವಲ್ಲಪ್ಪ ಅಂತ ಅನ್ಸುತ್ತೆ. ಎಲ್ಲ ನಾಶ ಮಾಡಿದ್ದಾರೆ, ನಂತರ ಏನೂ ಇಲ್ಲ ಅಂತ. ಆಲ್ ರೈಟ್, ನಾಶ ಆಗಿರ್ಬೋದು. ಇಲ್ಲಿ 2 ಫೋಟೋ ಇದೆ. ಒಂದು ವಾಸಂತಿ ಎನ್ನುವವರ ಫೋಟೋ, ಇನ್ನೊಂದು ಆಕೆ ತೋರಿಸುತ್ತಿರುವ ಫೋಟೋ. 2 ಫೋಟೋ ಇದೆ. ಆಕೆ ಪ್ರಕಾರ ತಾನು ತೋರಿಸ್ತಿರೋದು ತನ್ನ ಮಗಳೇ, ಉಳಿದವರ ಪ್ರಕಾರ ವಾಸಂತಿ ಎಂಬ ಫೋಟೋನೇ ಅದು.
ಇದನ್ನು ರಿಸಾಲ್ವ್ ಮಾಡಿಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ಡ್. ಹೌದು, ಇದು ರಿಸಾಲ್ವ್ ಆಗಬೇಕು ಮೇನ್ ಇರೋದು ಅದೇ ಅಷ್ಟೇ. ಇದು ರಿಸಾಲ್ವ್ ಆದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ನಂಬರ್ 2, ಈಗ ಅದನ್ನು SIT ಕೊಟ್ಟಿದ್ದಾರಂತೆ ಸರ್ಕಾರದವರು, ಯಾರೋ DG. ಹೌದು. ಐ ಹ್ಯಾವ್ ನೋ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್. ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಸರ್? ಅವತ್ತು ಕೇಸ್ ಇಲ್ಲ, ಈಗ ಕೇಸ್ ಹಾಕೊಡ್ತಾರೆ. ಆ್ಯಂಡ್ ಶಿ ಗಿವ್ಸ್ ಯು ನೋ ಡಾಕ್ಯುಮೆಂಟ್. ಅವ್ರು ಯಾವ ಡಾಕ್ಯುಮೆಂಟು ಕೊಟ್ಟಿಲ್ಲ, ಬರೀ ಹೇಳಿಕೆ ಅಷ್ಟೇ, ಬರೀ ಹೇಳಿಕೆ ಇದೆ. ದಾಖಲೆ ಅಂದರೆ ಎಲ್ಲಾದರೂ ಏನಾದರೂ ಇರಬೇಕಲ್ಲ. ಆಕೆ MBBS ಅಂತಾರೆ, ಅದೆಲ್ಲ ಇವಾಗ ಇಲ್ಲ ಅಂತಾರೆ, ಸುಟ್ಟಾಕ್ಬಿಟ್ಟಿದ್ದಾರೆ ಅಂತಾರೆ, ನಾಶ ಮಾಡಿದೆ. ಯಾರು ನಾಶ ಮಾಡುತ್ತಾರೆ ಮತ್ತು ಯಾಕೆ ಮಾಡಬೇಕು ಅದನ್ನು? ಓಕೆ, ನಾಶ ಮಾಡಿದ್ರೆ ಅದು ಒಂದು ಕಡೆ ಇರಲ್ಲ. ಫಾರ್ ಎಕ್ಸಾಂಪಲ್ MBBSದು ನಾಶ ಆಗಿದೆ ಕಾಲೇಜ್ ಲೆವೆಲಲ್ಲಿ ಅಂತ ಇಟ್ಕೊಳ್ಳೋಣ, ಡೌಟ್ ಇರಲಿ, ಆಗಿರ್ಬೋದು, ಇಟ್ಕೊಳ್ಳೋಣ. ಆ ಭಾಗದಲ್ಲೇ ಯಾರೋ ಪವರ್ಫುಲ್ ಜನಗಳು ಮುಳುಗಿಸ್ಬಿಟ್ರದನ್ನು. ಅವತ್ತು CET ಇಂದ ಸೀಟ್ ಅಲಾಟ್ಮೆಂಟ್ ಆದಾಗ ಅಲಾಟ್ಮೆಂಟ್ ಡೀಟೇಲ್ಸ್ ಆದರೂ ಇರಬೇಕಲ್ಲ ಸರ್ಕಾರದಲ್ಲಿ. ಅದನ್ನ ನಾಶ ಈಗಿನ ಥರ ನೀಟ್ ಅಲ್ಲ ಆಗ. ಅವಾಗ CET ಅಫ್ಕೋರ್ಸ್ ಅದು ಮೆರಿಟ್ ಸೀಟು ಅಂತ ನಾನು ಅನ್ಕೋತೀನಿ. ಅದಾದ್ರೂ ಇರಬೇಕಲ್ಲ. ಬೇಡ, SLCನಾದರೂ ಎಲ್ಲರೂ ಬೋರ್ಡ್ಗಳಲ್ಲಿ, ಅದು ಇಲ್ಲೋ ಕಲ್ಕತ್ತಾಲೋ ಬಾಂಬೆಲೋ ಎಲ್ಲೋ ಒಂದು ಕಡೆ ಇರಬೇಕಲ್ಲ, ಎಲ್ಲರೂ ಒಂದು ಬರಬೇಕಲ್ಲ. ಎಲ್ಲಾದರೂ ಒಂದು ದಾಖಲೆ ಬರದೆ ನನ್ನ ಮಗಳಿದ್ದಾಳೆ ಅಂತ ಇರಬಹುದು. ಒಂದು ತಾಯಿ ಹೇಳಿದ್ದನ್ನು ಸುಳ್ಳು ಅಂತ ನಾನು ಹೇಳಕ್ಕೆ ತಯಾರಿ ಇಲ್ಲ, ಬಟ್ ಅದು ಹೌದು ಅನ್ನಲಿಕ್ಕೆ ಏನಾದ್ರು ಬೇಕಲ್ಲ. ದಾಟ್ ಲುಕ್ಸ್ ಲೈಕ್ ಎ ಪ್ರಾಬ್ಲಮ್ ಇನ್ ದಿಸ್ ಕೇಸ್. ಸುಮ್ಮನೆ ಕೇಳಿದ್ರು ಅಂತ ಯಾರಿಗೂ ಆಸ್ತಿ ಇದೊಂದು ಕೊಡೋದು. ಪ್ರಾಬ್ಲಮ್. ಎರಡನೇದು ಅಸ್ತಿ ಕೊಡೋದು. ಅಸ್ತಿ ಕೊಡೋದಲ್ಲ, ನಾನು ದೂರು ಕೊಟ್ಟಿದ್ದೀನಿ, ತನಿಖೆ ಏನು ಬೇಡ ಅಂದಿದ್ದೀನಿ. ತನಿಖೆ ಬೇಕು ಬೇಡ ಅನ್ನೋ ನಿರ್ಧಾರವನ್ನು ನೀವು ಮಾಡ್ಲಿಕ್ಕೆ ಬರಲ್ಲಮ್ಮ. SIT ನಿಮ್ಮ ಕಸಬಿರೋದು ತನಿಖೆ ಕೊಡಕ್ಕೆ, ದೂರು ಕೊಡೋದು. ತನಿಖೆ ಮಾಡಬೇಕು, ತನಿಖೆ ಬೇಡ, ಬರೀ ನನಗೆ ಮೂಳೆ ಹಾಕು ಅಂತ. ಅದಕ್ಕಲ್ಲ ಪೊಲೀಸ್ನವ್ರು ಇರೋದು. ಏನು ಅವರೇನು ಬೋನ್ ಸರ್ಚ್ ಡಾಕ್ ಕಂಪನಿನ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ? ಕೇಳಿದವರೆಲ್ಲ ಹುಡುಕೊಡಕ್ಕೆ, ಮುಸ್ಕಂಡು ಎಲ್ಲೆಲ್ಲಿ ಮೂಳೆ ಇದೆ ಅಂತ ಹೋಗೋಕ್ಕೆ ಹಂಗಾಗಲ್ಲ. ತನಿಖೆ ಆಗಬೇಕು, ತಪ್ಪಾಗಿದ್ದರೆ ಅದು ಸರಿ ಹೋಗಬೇಕು, ಮತ್ತು ತಪ್ಪು ಮಾಡಿದವರು ಶಿಕ್ಷೆಗೊಳಗಾಗಬೇಕು. ಅದಾಗಬೇಕು. ಹಾಂ, ಎಸ್. ಇನ್ನು ಅದೇನು ತನಿಖೆ ಮುಂದುವರೆದಿದೆಯಂತೆ. ಇವತ್ತು ಅನಾಮಿಕಾ ಅದು ಯಾರೋ ಅವನು ನಾನು ಇನ್ನೊಂದಷ್ಟು ಜಾಗ ತೋರಿಸ್ಲಾ ಅಂತಂದ್ರೆ, ಅಯ್ಯ ನೀನು ಜಾಗ ತೋರಿಸುವುದಕ್ಕೆ ಕೊನೆ ಎಂದಪ್ಪ? ಹಾಂ, ಏನ್ರಪ್ಪ, ಆಯಿತು, ಬೇರೆ ಪೊಲೀಸ್ನವ್ರು ಏನೋ ಒಂದು ತೀರ್ಮಾನ ತಗೋತಾರೆ ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಧ್ಯೆ ಆ ವ್ಯಕ್ತಿ ಯಾರಿದ್ದಾನೆ ಅನಾಮಿಕಾ ಅನ್ನಿಸ್ಕೊಳ್ತಿರೋನು, ಅವನ ಜೊತೆ ಕೆಲಸ ಮಾಡಿದ್ದೊಬ್ಬ ರಾಜು ಅನ್ನೋರು ಪ್ರತ್ಯಕ್ಷ ಆಗಿದ್ದಾರೆ. ಅವರು ಮಂಡ್ಯದಿಂದ ಪ್ರತ್ಯಕ್ಷ ಆಗಿದ್ದಾರೆ. ಅವ್ರು ಹೇಳೋದು ಕೊಳ್ಳೆಗಾಲನೂ ಇಲ್ಲ ಗುಡ್ಲೆಪೇಟೆನೂ, ಅವರು ಮಂಡ್ಯನೇ ಅಂತ. ಆಮೇಲೆ ಅವ್ನು ಮಾಡ್ತಾ ಇರೋ ಆರೋಪನೂ ಸುಳ್ಳು ಅಂತ ಅವ್ರು ಹೇಳ್ತಾರೆ. ನಾನು ಅವನ ಜೊತೆನೇ ಇದ್ದೆ 4 ವರ್ಷ ಕೆಲಸ ಮಾಡ್ಕೊಂಡು, ಹೆಣ ಹೊತ್ಕೊಂಡು, ಅಥವಾ ಏನೋ ವಾಟ್ ಎವರ್ ಅದಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಮಾಡಿಕೊಂಡು. ಹಂಗೆಲ್ಲ 100 ಹೆಣ ಪಣ ಎಲ್ಲ ಅಲ್ಲಿ ಬಂದಿಲ್ಲ, ಅಲ್ಲಿ ನಾನು ಇದ್ದಾಗ ಎಡ ಬಂದಿದ್ದಲ್ಲಿ ಅಂತೆಲ್ಲ ಡ್ಯಾಶು ಅಂತ ಅವ್ರು ಹೇಳ್ತಾರೆ. ಇದು ಏನೋ ಗೊತ್ತಿಲ್ಲಪ್ಪ, ಇದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಒಂದಂತೂ ನಿಜ, ಈ ಪ್ರಕರಣದಲ್ಲಿ ಆಸಕ್ತರು ಭಾಳ ಜನ ಇದ್ದಾರೆ. ಆ ಆಸಕ್ತರು ಈ ತನಿಖೆ, ವಿಚಾರಣೆ ಮತ್ತು ಮಾಧ್ಯಮ ಇದರಿಂದ ದೂರ ಇದ್ದಾರೆ. ದೂರದಲ್ಲಿ ನಿಂತು ಬೊಂಬೆಯನ್ನು ಆಡಿಸುತ್ತಿದ್ದಾರೆ. ಈ ಬೊಂಬೆ ಆಡಿಸುತ್ತಿರುವ ಗಿರಾಕಿಗಳು ಯಾರು ಅನ್ನೋದು ಕೂಡ SITಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಹೋಗಬೇಕು. ಇಲ್ಲದಿದ್ದರೆ ಅದು ಬಂದಾಗ ಅವರ ಬೆನ್ನ ಹಿಂದೆ ನಿಂತು ಕೆರೆಯುತ್ತಿದ್ದವರ ಮುಖವನ್ನು ಜಜ್ಜಬೇಕಾಗುತ್ತದೆ ಜನರ ಕೋಪದ ಮಧ್ಯೆ. ನಾ ಹೇಳ್ತಿರೋದು ನಂದಲ್ಲ. ಎಸ್, ಧರ್ಮಸ್ಥಳ ಆಪರೇಷನ್ ಅಸ್ಥಿಪಂಜರದ ಬಗ್ಗೆ ರಾಜಕೀಯ ಕೆಸರೆರಚಾಟ ಕೂಡ ಆರಂಭ ಆಗಿದೆ. ಸೆಂಥಿಲ್ ಇದಕ್ಕೆ ಪ್ಲಾನ್ ಮಾಡಿದ್ದು ಅಂತ ಜನಾರ್ದನ ರೆಡ್ಡಿ, ಭರತ್ ಶೆಟ್ಟಿ ಎಲ್ಲ ಆರೋಪ ಮಾಡಿದ್ರು. ಇದಕ್ಕೆ ಸೆಂಥಿಲ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ ಮಾತನಾಡುವ ಮೂಲಕವಾಗಿ. ವಿನಾಕಾರಣ ನನ್ನ ಮೇಲೆ ಆಧಾರರಹಿತ ಆರೋಪ ಮಾಡ್ತಾ ಇದ್ದಾರೆ, ಅದರಲ್ಲಿ ಹುರುಳಿಲ್ಲ. ಬಳ್ಳಾರಿಯಲ್ಲಿ ನಾನು ಸಹಾಯಕ ಆಯುಕ್ತನಾಗಿದ್ದ ವೇಳೆ ಜನಾರ್ದನ ರೆಡ್ಡಿ ಅವರ ಕೆಲವು ಅಪರಾಧಗಳನ್ನು ಬಹಿರಂಗಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆ ಕಾರಣಕ್ಕೆ ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೆಂಥಿಲ್ನ ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ. ಅದಕ್ಕೆ ಅವರು ಸಿದ್ಧರಾಗಬೇಕು. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಹತ್ತಿರವಾದ ವ್ಯಕ್ತಿಯಾಗಿ ಇದ್ಕೊಂಡ್ಬಿಟ್ಟು, ಹಿಂದೆ ಅಲ್ಲಿ DC ಆಗಿದ್ದವರು MP ಆದ ನಂತರ ಅವರು ರಾಹುಲ್ ಗಾಂಧಿ ಮತ್ತು ಸ್ಟಾಲಿನ್ ಯಾರಿದ್ದಾರೆ ಅವ್ರ ನಡುವೆಯಲ್ಲಿ ಅವರದ್ದು ಇವರದ್ದು ಮೆಸೆಂಜರ್ ಆಗಿ BJP ಅವರು ಯಾವಾಗಲೂ ಸುಳ್ಳು ಆರೋಪ ಮಾಡುವಂಥದ್ದು ಅವ್ರ ಚಾಳಿ ಆಗಿಬಿಟ್ಟಿದೆ. ಇವತ್ತು ಬರೀ ಸುಳ್ಳೋ ಸರಿನೋ ಪ್ರಶ್ನೆ ಅಲ್ಲ, ಮಾಡಿದವರು ಅದಕ್ಕೆ ಏನಾದ್ರು ದಾಖಲೆ ಕೊಡಬೇಕು. ಸುಮ್ಮನೆ ಎಲ್ಲರ ಮೇಲೂ ಆರೋಪ ಮಾಡ್ಕೊಂಡು ಈಗ ಕೆಲಸ ಮಾಡ್ಕೊಂಡು ಹೋದವ್ರ ಮೇಲೆಲ್ಲ ಹೇಳಕ್ಕೆ ಬರಲ್ಲ.
ಅವ್ರಿಗೆ ಅಪ್ಪಿತಪ್ಪಿ ಆಸಕ್ತಿ ಇದೆ ಆ ರೀತಿಯದ್ದು ಅಂತ ಅದಕ್ಕೆ ಏನಾದ್ರು ಒಂದು ಲಿಂಕ್ಡ್ ಅಪ್ ಅಂತ ತರಬೇಕು. ಹೇಗೆ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಅಲ್ರಿ ಅವನು ಪಾರ್ಟಿ ಮಕ್ಕಕ್ಕೆ ಹಾಕೊಂಬಂದ್ಬಿಟ್ಟು 16 ಕಡೆ ತೋರಿಸಿದ್ರು, ಒಂದು ಸಿಕ್ಕಿದಾಗ ಇನ್ನೊಂದು 6 ತೋರಿಸ್ತೀನಿ ತಲೆಕೆಟ್ಟಿದ್ಯಾ ಅಂತ ಹೆಂಗೆ ಕೇಳ್ತೀವೋ? ಹೌದು, ಹಿಂಗೆ ಆರೋಪ ಮಾಡಿದಾಗ ಏನು ಇಲ್ಲದೆ ಇದ್ರೆ ಹೆಂಗೆ ಅಂತಾನು ಕೇಳಬೇಕಲ್ವಾ? ಆ ಕಡೆಯವರು ಕೇಳಬಾರ್ದೆ? ನಿಜ. ಕೇಳಲ್ವಾ ಈ ಕಡೆ? ಸುಮ್ಮನೆ ತಂದು ಅದನ್ನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡ್ತಾ ಇದ್ದಾರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ಯಾವನೋ ಅವನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡ್ತಿರೋನು ಅಂತ ಕೇಳ್ತೀವೋ ಇಲ್ವೋ? ಕೇಳ್ತೀವಿ. ಹಾಗೆ ಆ ಕಡೆ ಆರೋಪ ಮಾಡುವಾಗ ಅದಕ್ಕೂ ಏನಾದ್ರು ಒಂದು ಬೇಕಲ್ಲ. ನಿಮ್ಮದು ಅದೇ ಬುರುಡೆ ಆಗದೆ, ನೀವು ಅನಾಮಿಕರೇ ಆಗ್ತೀರಲ್ಲಪ್ಪ. ಮಖವಾಡವಿಲ್ಲದ ಅನಾಮಿಕ ಆಗ್ಬಿಡ್ತೀರಿ. ಕರೆಕ್ಟ್. ಅವನು ಮಖವಾಡ ಹಾಕಿಕೊಂಡಿರುವ ಅನಾಮಿಕ. ಹಾಗಾಗಿ ಈ ಆರೋಪ ಹೌದು ಸರಿ ಅನ್ನೋದಕ್ಕೆ ರಾಜಕೀಯವಾಗಿ ತೇಲ್ಸಕ್ಕೆ ಬಿಟ್ಟರೆ ನನಗೆ ಗೊತ್ತಿಲ್ಲ. ಅದರ್ವೈಸ್ ಸಮಥಿಂಗ್ ನೀಡ್ಸ್ ಟು ಬಿ ಲಿಂಕ್ಡ್. ಅದು ಸೀರಿಯಸ್ ಆಗಿ ತಗೋಬೇಕು ಅನ್ನೋದಾದರೆ ಅಲ್ವಾ? ಎಸ್.